ವೀಕ್ಷಕರೇ, ಸ್ವಾಗತ ಸಂವಾದ ಕಾರ್ಯಕ್ರಮಕ್ಕೆ. ನಮ್ಮೊಂದಿಗಿದ್ದಾರೆ ಯಕ್ಷಗಾನ ಕಲಾವಿದರು, ಯಕ್ಷಗಾನ ಪ್ರಸಂಗಕರ್ತರು, ಹಾಗೆಯೇ 40 ವರ್ಷಗಳ ಸುದೀರ್ಘ ಅವಧಿಯ ಯಕ್ಷಗಾನ ಕಲಾ ಸೇವೆಯನ್ನ ಮಾಡಿದಂತಹ ಶ್ರೀಯುತ ಹಾವಂಜೆ ಮಂಜುನಾಥ್ ರಾವ್ ಅವರು. ಬನ್ನಿ ವೀಕ್ಷಕರೇ, ಅವರ ಕಲಾ ಜೀವನದ ನಡಾವಳಿ ಮತ್ತೆ ಅವರ ಕಲಾ ಜೀವನದ ಪ್ರಭಾವಳಿ ಇದರ ಬಗ್ಗೆ ಅವರದೇ ಮಾತಿನಲ್ಲಿ ತಿಳಿದುಕೊಳ್ಳೋಣ. ಇಂದಿನ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ನಮ್ಮ ವೀಕ್ಷಕರೊಂದಿಗೆ ತಮ್ಮ ಕಲಾ ಜೀವನದ, ಅದು ಕೂಡ ಯಕ್ಷಗಾನ ಕಲಾ ಜೀವನದ ಅನುಭವವನ್ನು ಹಂಚಿಕೊಳ್ಳಲಿರುವಂತಹ ಮಾನ್ಯ ಹಾವಂಜೆ ಮಂಜುನಾಥ್ ರಾವ್ ಅವರಿಗೆ ನಮ್ಮ ಯು ಚಾನೆಲ್ ಪರವಾಗಿ ಹಾಗೂ ನಮ್ಮ ಎಲ್ಲ ವೀಕ್ಷಕ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ, ನಮಸ್ಕಾರ. ಹಾವಂಜೆ ಮಂಜುನಾಥ್ ರಾವ್ ಅವರು ಬಹುಶಃ ಸುದೀರ್ಘವಾದಂತಹ ಯಕ್ಷಗಾನ ಕಲಾ ಸೇವೆ, 40 ವರ್ಷಗಳ ಸೇವೆ. ಅದರಲ್ಲಿ ವಿವಿಧ ಪಾತ್ರಗಳು, ಭಾಗವತಿಕೆಯೂ ಆಗಬಹುದು, ವಿವಿಧ ಪಾತ್ರಗಳ ಜೊತೆಗೆ ಪ್ರಸಂಗಕರ್ತರಾಗಿಯೂ ಕೂಡ ಕೆಲವೊಂದು ಪ್ರಸಂಗಗಳನ್ನು ರಚಿಸಿದವರು. ಒಬ್ಬ ಯಕ್ಷಗಾನ ಕಲಾವಿದನಾಗಬೇಕಿದ್ರೆ, ಯಕ್ಷಗಾನ ಕಲಾ ಮಾತೆಯ ಮಡಿಲ ಮಗುವಾಗಿ ಅರ್ಪಣೆಯಾಗಬೇಕಿದ್ರೆ ಅವನಲ್ಲಿ ಶ್ರದ್ಧೆ, ಭಕ್ತಿ, ಕಲಾಸಕ್ತಿ ಬಹಳ ಆಳವಾಗಿ ಬೇರೂರಬೇಕಾಗ್ತದೆ. ತಮಗೆ ಅಂತಹ ಆಸಕ್ತಿ, ಶ್ರದ್ಧೆ, ಭಕ್ತಿ ಯಾವ ಹಂತದಲ್ಲಿ ಆರಂಭವಾಯಿತು ಮತ್ತು ಯಕ್ಷಗಾನ ಕಲಿಕೆಯ ತಮ್ಮ ಪ್ರಕ್ರಿಯೆ ಎಲ್ಲಿಂದ ಆರಂಭಗೊಂಡಿತು? ನಾನು ಸುಮಾರು 13ನೇ ವಯಸ್ಸು, ಅಂದರೆ 5ನೇ ತರಗತಿಯಲ್ಲಿ ಇರುವಾಗಲೇ ನನ್ನ ಅಜ್ಜ ಬೆಳಕಾಳೆ ಸುಬ್ಬಣ್ಣಯ್ಯ ಅನ್ನುವರು ನನ್ನನ್ನು ಹೂವಿನ ಕೋಲು ಅರ್ಥಧಾರಿಯನ್ನಾಗಿ ಗುರುತಿಸಿ ಆಗ ಬರೆದುಕೊಟ್ಟು ಹೇಳುವಂತಹ ಪಾಠ ಇತ್ತು. ಆ ನಂತರದಲ್ಲಿ ಬಾಯಿ ಪಾಠ ಆದ ನಂತರ ಅದನ್ನು ನಾವು ಮನೆಗಳಲ್ಲಿ ಕಂಠಪಾಠ ಮಾಡಿಯೇ ಒಪ್ಪಿಸ್ತಿದ್ದೆವು. ಮತ್ತೆ ಅದು ಬೇಕಾಗಿರಲಿಲ್ಲ, ಬರವಣಿಗೆ ಅಂತ ಬೇಕಾಗಿರಲಿಲ್ಲ, ಸ್ವಂತಿಕೆಯನ್ನು ಉಪಯೋಗಿಸ್ತಾ ಇದ್ದೆವು. ಹಾಗೆ 12 ವರ್ಷಗಳಿಂದ ಹೆಚ್ಚು ಕಡಿಮೆ ಸುಮಾರು 1, 6, 7, 8 ವರ್ಷಗಳ ತನಕ ಹೂವಿನ ಕೋಲಿನಲ್ಲಿ ನಾನು ಅಲ್ಲಲ್ಲಿ ಈ ಉಡುಪಿ ಜಿಲ್ಲೆಯಲ್ಲಿ, ಹೆಚ್ಚಾಗಿ ಉಡುಪಿ ಜಿಲ್ಲೆಯ ಕೆಲವು ಗ್ರಾಮಗಳಲ್ಲಿ ನವರಾತ್ರಿಯ ಸಂದರ್ಭಗಳಲ್ಲಿ ಹೂವಿನ ಕೋಲಾರ್ಥಧಾರಿಯಾಗಿ ಭಾಗವಹಿಸಿದೆ. ಆಗ ಸುಪ್ತವಾಗಿದ್ದಂತಹ ನನ್ನ ಯಾವುದೋ ಒಂದು ಅಭಿರುಚಿ ಸ್ವಲ್ಪ ಪುಟಿದು ಅದೊಂದು ಕಾರ್ಯರೂಪಕ್ಕೆ ಬರುವುದಕ್ಕೆ ಸಹಾಯಕ ಆಯಿತು. ಸೃಜನಶೀಲತೆ ಚಿಗುರೊಡೆಯಿತು. ಹೌದು, ಖಂಡಿತ. ಇನ್ನು ಸಾಧಿಸಬೇಕು, ಇನ್ನೀ ಕಲೆಯಲ್ಲಿ ನಾನು ತೊಡಗಿಸಿಕೊಳ್ಬೇಕು ಅನ್ನೋ ಒಂದು ತವಕ ಪ್ರಾರಂಭ ಆಯಿತು. ಹೌದು, ಆಗಲೇ ಸುಮಾರು ಅದರ ಅಭಿರುಚಿ ಹುಟ್ಟಿದಂತೆಲ್ಲ ನಾನು ಉಡುಪಿಗೆ ಬಂದಂತೆಲ್ಲ ಒಂದೊಂದು ಪ್ರಸಂಗಗಳನ್ನ ಇಲ್ಲಿ ಖರೀದಿ ಮಾಡುವುದಕ್ಕೆ, ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಬೆಳೆಸಿಕೊಂಡೆ. ಸುಮಾರು 100-150 ಪ್ರಸಂಗಗಳ ಓದುವಿಕೆ ಆರಂಭಿಸಿದೆ. ಆಗ ಇಲ್ಲಿ ಪ್ರಿಂಟ್ ಆದ ಎಲ್ಲ ಹೆಚ್ಚಿನ ಪೌರಾಣಿಕ ಪ್ರಸಂಗಗಳು ಎಲ್ಲವನ್ನ ನಾನು ಓದ್ತಾ ಬಂದೆ. ಹಾಗೆ ಹಾವಂಜೆಯಲ್ಲಿಯೂ ಯಕ್ಷಗಾನ ಹವ್ಯಾಸಿಗಳನ್ನ ಒಟ್ಟು ಮಾಡಿಕೊಂಡು ಸಂಘವನ್ನು ಕಟ್ಟಿತು. ತಾವೇ ಕಟ್ಟಿತು? ನಾನು ಮತ್ತೆ ವಿಶ್ವನಾಥಾಚಾರಿ ಅಂತ ಒಂದು ಸಮಾನ ಆಸಕ್ತರು ಸೇರಿ, ಹಿರಿಯರೆಲ್ಲ ಸೇರಿ, ನಮ್ಮ ಸ್ನೇಹಿತರೆಲ್ಲ ಒಟ್ಟಾಗಿ ಯಕ್ಷಗಾನ ಸಂಘ ಸ್ಥಾಪನೆ ಮಾಡಿದೆವು. ಏನು ಹೆಸರು ಸಂಘದ್ದು? ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಅಂತ. ಅದಕ್ಕೆ ಗುರುಗಳಾಗಿ ನೀಲಯ್ಯ ಬಂಗೇರ್ ಅಂತ ಒಬ್ಬರು ಬಂದರು ಬ್ರಹ್ಮಾವರ ಕಡೆಯಿಂದ. ಮತ್ತೊಬ್ರು ಸಕ್ಕಟ್ಟು ಸೀತಾರಾಮರಾಯರು ಅಂತ ರಿಟೈರ್ಡ್ ಮಾಸ್ಟರ್ ಅವರು ಭಾಗವತಿಗೆ ಬಂದು ಭಾಗವತಿಕೆಯನ್ನು ಮಾಡಿ ನಮಗೆ ಬೇಕಾದಂತಹ ಕುಣಿತ ಇತ್ಯಾದಿಗಳನ್ನೆಲ್ಲ ಅಭ್ಯಾಸ ಮಾಡಿಸ್ತಿದ್ರು. ಅವರ ನೇತೃತ್ವದಲ್ಲಿ ಸುಮಾರು 1, 2, 3, 4 ವರ್ಷಗಳ ಅವಧಿಯಲ್ಲಿ ನಾವು ಸುಮಾರು 8, 10, 12 ಆಟಗಳನ್ನು ಮಾಡಿತ್ತು ಯಕ್ಷಗಾನ ಸಂಘ. ಅಲ್ಲಿ ತಮಗೆ ಈ ಪೂರ್ವರಂಗದ ಈ ಶಿಕ್ಷಣ, ಯಕ್ಷಗಾನ ಪೂರ್ವರಂಗ ಆಗಿರಬಹುದು, ತಾಳಗಳಾಗಿರಬಹುದು, ನಾಟ್ಯದ ಪೂರಕವಾದಂತಹ ಒಂದು ಶಿಕ್ಷಣ ಲಭಿಸ್ತಾ ಅಲ್ಲಿ? ಇಲ್ಲ, ಪೂರಕವಾಗಿ ಸಿಕ್ಕಲಿಲ್ಲ, ಅಲ್ಲ ಪೂರ್ಣವಾಗಿ ಸಿಕ್ಕಲಿಲ್ಲ. ಪೂರ್ಣವಾಗಿ ಸಿಕ್ಕುವುದಕ್ಕೆ ಆ ಸಂಘಗಳ ತರಬೇತಿ ಸಾಕಾಗ್ತಾ ಇರಲಿಲ್ಲ. ನಾನು ಹಿಂದೆ ಹೇಳಿದ ಹಾಗೆ ನಮ್ಮ ಹಿರಿಯರು, ನಮ್ಮ ಸುಬ್ಬಣ್ಣಯ್ಯ ಮತ್ತೆ ಸಕ್ಕಟ್ಟು ಲಕ್ಷ್ಮೀನಾರಾಯಣಯ್ಯ, ಇವರೆಲ್ಲ ನಮ್ಮ ಹಿರಿಯರು ಅದೇ ವೃತ್ತಿಯಲ್ಲಿದ್ದರಿಂದ ಆಗಾಗ ಪುರುಸೋತಿದ್ದಾಗ ಹೋಗಿ ಅವರ ಮನೆಯಲ್ಲಿ ನಾನು ಅದನ್ನು ಅಭ್ಯಾಸ ಮಾಡ್ಕೊಂಡು ಬರ್ತಿದ್ದೆ. ಹಾಗೆ ಮತ್ತೆ ಸಾಮಾನ್ಯವಾಗಿ 1-2 ಬಾರಿ ಒಬ್ರು ಹೇಳಿದ ಕೂಡಲೇ ನನಗದು ಬಂದು ಬಿಡ್ತಿತ್ತು, ಮನನ ಆಗ್ತಿತ್ತು. ಸರ್ವೇ ಸಾಮಾನ್ಯವಾಗಿ ಆರ್ಸೆಯ
ಗುಣ ಅಂತೇವೆ ನಾವು ಅದಕ್ಕೆ, ಅಥವಾ ಆನುವಂಶಿಕ ಅಂತೇವೆ. ಅದರಂತೆ ನನಗದು ಬಂತು. ಆ ನಂತರ ನಮ್ಮ ಮನೆಯ ವ್ಯವಹಾರಗಳು ಇತ್ಯಾದಿಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ಮೇಳಕ್ಕೆ ಹೋದೆ ನಾನು, ಮಂದರ್ತಿ ಮೇಳಕ್ಕೆ. ಮಂದರ್ತಿ ಮೇಳಕ್ಕೆ ಸುಮಾರು 68ನೇ ಇಸ್ವಿಯಲ್ಲಿ ಆರಂಭಿಸಿದೆ. ಉಡುಪಿ ಬಸವನಾಯ್ಕ್ ಇವರೆಲ್ಲ ಯಕ್ಷಗಾನ ದಿಗ್ಗಜರಾಗ ಕಲಾವಿದರು. ಉಡುಪಿ ಬಸವನಾಯ್ಕ್, ಮಳವಳ್ಳಿ ಹಿರಿಯ ನಾಯ್ಕ್, ಮತ್ತೆ ಅರಾಟೆ ಮಂಜುನಾಥ್ ಇಂಥವರೆಲ್ಲ. ಆಗ ಸಕ್ಕಟ್ಟು ಲಕ್ಷ್ಮೀನಾರಾಯಣ ಏನೇ ಬಣ್ಣದ ವೇಷಧಾರಿ ಆಗಿದ್ರು ಮಂದರ್ತಿ ಮೇಳದಲ್ಲಿ. ಆ ಹೊತ್ತಿನಲ್ಲಿ ಮಂದರ್ತಿ ಮೇಳದಲ್ಲಿದ್ದುಕೊಂಡು ನಾನು ಎಲ್ಲ ತರಬೇತಿಯನ್ನು ಚೆನ್ನಾಗಿ ಅಭ್ಯಾಸ ಮಾಡಿದೆ, ತರಬೇತಿಯನ್ನು ಪಡೆದೆ. ತಾಳಗಳು, ಮಟ್ಟುಗಳು ಅದೆಲ್ಲ ಬಂತು ನಮಗೆ. ಸಂಭಾಷಣಾ ಶೈಲಿ ನನಗೆ ಮೊದಲೇ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು. ಅದು ಮತ್ತೆ ಮತ್ತೆ ವೃದ್ಧಿ ಆಯಿತು. ಮತ್ತೆ ಓದಿದ್ರಿಂದ, ನಾನು ಓದುವುದು ಅಂತ ಹೇಳಿದ್ರೆ ಒಂದು ಪುಸ್ತಕವನ್ನ ಆರಂಭಿಸಿದ್ರೆ ಅದು ಕೊನೆ ಆಗದೆ ಮತ್ತೆ ಕದಲ್ತಿರಲಿಲ್ಲ ಕೂತಲ್ಲಿಂದ. ಮುಖೋದ್ಗತ ಮಾಡ್ಕೊಂಡಿದ್ರ, ಬಾಯಿಪಾಠ ಮಾಡ್ಕೊಂಡಿದ್ರ? ಬಾಯಿಪಾಠ ಕೆಲವು ಬರ್ತಿತ್ತು, ಅದು ಮತ್ತೆ 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 ಮರೆತು ಹೋಯ್ತು. ಯಾಕೆಂದ್ರೆ ಕೆಲವು ವ್ಯವಹಾರಗಳ ಮಧ್ಯದಲ್ಲಿ ಅದನ್ನು ನಿತ್ಯ ಅದು ಪುನರಾವರ್ತನೆ ಮಾಡ್ತಾ ಇದ್ರು ಮಾತ್ರ ಅದು ನಮ್ಮ ಮನಸ್ಸಿನಲ್ಲಿ ಉಳಿತದೆ, ಬಾಯಿಪಾಠ ಆಗಿರ್ತದೆ. ಬಿಟ್ರೆ ಮತ್ತೆ ಮತ್ತೆ ಮಧ್ಯೆ ಮಧ್ಯೆ ಅದನ್ನ ನಾವು ನೆನಪು ಮಾಡಲಿಕ್ಕೆ ಆಗುವುದಿಲ್ಲ. ಸರಿ, ಹಾವಂಜಿ ಮಂಜುನಾಥ್ ಅವರೇ, ತಾವು ಹೂವಿನ ಕೋಲು ಯಕ್ಷಗಾನದ ಬಹಳಷ್ಟು ಒಂದು ಪುರಾತನವಾದಂತಹ ಪ್ರಕಾರ ಮತ್ತು ಬಹಳಷ್ಟು ಒಂದು ಯಕ್ಷಗಾನದ ಅಭಿರುಚಿಯನ್ನ ಮೂಡಿಸುವಲ್ಲಿ ಒಂದು ಸಾಫಲ್ಯವನ್ನ ಕಂಡಂತಹ ಒಂದು ಪ್ರಕಾರ. ಅದರ ಮೂಲಕವೇ ಯಕ್ಷಗಾನಕ್ಕೆ ಪಾದಾರ್ಪಣೆಯನ್ನ ಮಾಡಿದವರು. ಆ ಕಾಲದಲ್ಲಿ ಯಾವ ಆಯ್ದ ಭಾಗಗಳನ್ನು ಪ್ರದರ್ಶಿಸಿದ್ರೆ ಅಲ್ಲಿ ತಮ್ಮ ಪಾತ್ರ ಏನಾಗಿತ್ತು ಮುಖ್ಯವಾಗಿ? ಹೂವಿನ ಕೋಲಿನಲ್ಲಿ ಸರ್ವೇ ಸಾಮಾನ್ಯವಾಗಿ 2 ಹುಡುಗರು 2 ಹೂವಿನ ಕೋಲುಗಳನ್ನು ಎದುರಿನಲ್ಲಿಟ್ಟುಕೊಂಡು ಸಂಭಾಷಣೆ ಮಾಡುವಂತಹ ಕ್ರಮ. ಭಾಗವತರು ಹಿನ್ನೆಲೆಯಲ್ಲಿ ಪದ್ಯ ಹೇಳ್ತಾರೆ, ಮದ್ದಲೆ ಇತ್ಯಾದಿ ಇರ್ತದೆ. ಅದಕ್ಕೆ ಸರಿಯಾಗಿ ಆಯ್ದ ಭಾಗಗಳು ಅಂದ್ರೆ ಸುಧನ್ವ ಕಾಳಗದಲ್ಲಿ ಹೆಚ್ಚಾಗಿ ಸುಧನ್ವ ಅರ್ಜುನನ ಭಾಗವನ್ನು ಉಪಯೋಗಿಸುವುದುಂಟು, ಯುದ್ಧ ಭಾಗ. ಪ್ರಭಾವತಿ ಸುಧನ್ವರ ಭಾಗವೂ ಉಂಟು. ಸುಗರ್ಭೆ ಮತ್ತು ಸುಧನ್ವರ ಭಾಗವೂ ಉಂಟು. ಸುಧನ್ವ ಮತ್ತೆ ಪ್ರಭಾವತಿ ಆದಾಗ ಒಬ್ರು ಸುಧನ್ವನಾಗಿಯೂ ಮತ್ತೊಬ್ರು ಪ್ರಭಾವತಿಯಾಗಿಯೂ ಹೀಗೆ ಜೋಡಿ ಪಾತ್ರಗಳನ್ನು ಇಟ್ಟುಕೊಂಡು ನಾವು ಪೂರೈಸ್ತಾ ಇದ್ದೆವು. ಧ್ರುವ ಚರಿತ್ರೆ ಬಂದಾಗ ಧ್ರುವನ ತಾಯಿ ಸುನೀತಿ ಅಂತ ಅವಳ ಹೆಸರು. ಸುನೀತಿಯ ಪಾತ್ರ ಒಂದು, ಮತ್ತೊಂದು ಧ್ರುವನ ಪಾತ್ರ. ತಾವು ಹೆಚ್ಚಾಗಿ ನಿರ್ವಹಿಸುತ್ತಿದ್ದುದು? ನಾನು ಧ್ರುವನ ಪಾತ್ರವನ್ನು, ಸುನೀತಿಯ ಪಾತ್ರವನ್ನು ಎರಡನ್ನು ಸಮಾನ ಹೂವಿನ ಕೋಲಿನಲ್ಲಿ ಸಮಾನವಾಗಿ. ಆಮೇಲೆ ಅಲ್ಲಿ ಸಂಭಾಷಣೆಯಲ್ಲಿ ಏರಿಳಿತ ಇತ್ತ? ಏರಿಳಿತಗಳಿತ್ತಪ್ಪ. ಸ್ತ್ರೀ ಪಾತ್ರ ಮತ್ತು ಪುರುಷ ಪಾತ್ರ. ಸ್ತ್ರೀ ಪಾತ್ರಕ್ಕೆ ಪ್ರತ್ಯೇಕ ಲಾಲಿತ್ಯ ಪೂರ್ಣವಾದ ಮಾತು, ನಿಧಾನದ ಅದೆಲ್ಲ ಆವಾಗಲೇ ಅಭ್ಯಾಸ ಮಾಡ್ಕೊಂಡಿದ್ರಿ? ಅದು ಸರ್ವೇ ಸಾಮಾನ್ಯವಾಗಿ ಹಿರಿಯರು ಹೇಳಿಕೊಡ್ತಿದ್ರು, ಕೇಳಿ ನೋಡಿ. ಹೌದೌದು, ಹಾಗೆ ಬಂತದು. ನಂತರ ಮೇಳಕ್ಕೆ ಹೋದಾಗ ನನ್ನಲ್ಲಿ ಮೇಳದ ಕಲಾವಿದನಾಗಿ ಕೊರತೆ ಇದ್ದದ್ದು ಅಂದ್ರೆ ಬಾಲಾರಾಭ್ಯದಿಂದ ಅಭ್ಯಾಸ ಮಾಡಿದವರಿಗೆ ಒಂದು ರೀತಿಯ ಹಂತದಲ್ಲಿ ತರಬೇತಿ ಆಗ್ತದೆ. ನಾವು ಸಾಮಾನ್ಯ 10-15-18 ವರ್ಷಗಳ ಮೇಲೆ ಹೋದದ್ರಿಂದ ಈಗಿನಂತೆ ಹೊಸ ರೀತಿಯಂತೆ ಅಂದ್ರೆ ಈ ಕೇಂದ್ರದಲ್ಲಿ ಹುಡುಗರು ನಿರಂತರ ಪರಿಶ್ರಮ ಪಟ್ಟು ಅಭ್ಯಾಸ ಮಾಡಿದಂತೆ ನಮ್ಗೆ ಅಭ್ಯಾಸ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕೌಮಾರ್ಯದ ಹಂತ. ಯಾಕಂದ್ರೆ ಅಷ್ಟು ಮೈ ಬಗ್ಗಿ ಅಷ್ಟು ಇದು ಕುಣಿಯುವುದಕ್ಕೆ ಇತ್ಯಾದಿ ಇತ್ಯಾದಿ ಅಭ್ಯಾಸಗಳು ಸಿಗಲಿಲ್ಲ, ಅಭ್ಯಾಸ ಮಾಡ್ಲಿಕ್ಕೆ ಆಗ್ಲಿಲ್ಲ ನಮ್ಮಿಂದ. ಅಂದ್ರೆ ಸ್ವಲ್ಪ ಗತ್ತುಗಾರಿಕೆ ಇತ್ಯಾದಿಗಳನ್ನ ಸೀಮಿತ ರೀತಿಯಲ್ಲಿ ಮಾಡಿಕೊಂಡು ವೇಷ ಮಾಡುತ್ತಿದ್ದೆ ನಾನು. ಮಂದರ್ತಿ ಮೇಳದಲ್ಲಿ ಯಾವ ಒಂದು ಪ್ರಸಂಗದಲ್ಲಿ ತಾವು ಆರಂಭಿಕವಾಗಿ ಬಣ್ಣ ಹಚ್ಚಿದ್ರೆ? ಅದು ಪ್ರದರ್ಶನದಲ್ಲಿ ಸುಧನ್ವ ಕಾಳಗದ ಮಂತ್ರಿ ಅಂದ್ರೆ ಹಂಸಧ್ವಜ ಅನ್ನುವ ರಾಜನಿಗೆ ಒಬ್ಬ ಮಂತ್ರಿ. ಆಗ ನನಗೆ ಕುಣಿತ ಹೆಚ್ಚಿಗೆ ಬರ್ತಿರ್ಲಿಲ್ಲ. ಅದು ಒಂದು 3-4 ಪದ್ಯಗಳ ಒಂದು ಭಾಗ ಆಗಿತ್ತು. ಅದರಲ್ಲಿ ನಾನು ಅರ್ಥಗಾರಿಕೆಯನ್ನು ನಾನು ಮೊದಲೇ ಅಭ್ಯಾಸ ಮಾಡಿದ್ದೆ. ಯಾಕಂದ್ರೆ ನಮ್ಮ ಸಂಘ ಸಂಸ್ಥೆಗಳಲ್ಲಿ ನಾನು ವೇಷಧಾರಿ ಆಗಿದ್ದೆ ಅಲ್ವಾ. ಹಾಗಾಗಿ ಮೇಳದ ಹೊಸತನ ಆದ್ದರಿಂದ ಮಂತ್ರಿಯಾಗಿ ರಂಗಸ್ಥಳಕ್ಕೆ ಹೋಗಿ ಇವರು ಹಂಸಧ್ವಜನಿಗೆ ಸರಿಯಾಗಿ ಮಾತಾಡಿ ಬಂದಿದ್ದೆ. ಮೊದಲ ಸೇವೆಯ ದಿವಸವೇ ಅದು. ಆಶೀರ್ವಾದ ಪೂರ್ವಕವಾಗಿ. ಹೌದು, ಖಂಡಿತ. ದೈವ ಅನುಗ್ರಹ ಮತ್ತೆ ಹಿರಿಯರ ಆಶೀರ್ವಾದ ಅದು ಬಲವಾಗಿ. ಅದಕ್ಕೂ ಮುಂಚೆ ನಮಗೆ ಯಾವುದೇ ಕಾರ್ಯಕ್ಷೇತ್ರಕ್ಕೆ ಧುಮುಕುವಾಗಲೂ ಪ್ರಥಮತಃ ತ್ರಿಕರಣ ಶುದ್ಧಿಯಿಂದ ಹೋಗಬೇಕು ಅನ್ನುವ ಭಾವನೆ ನನಗೆ ಬಲವಾಗಿತ್ತು.
ಏನೇ ಆಗಲಿ ಶ್ರದ್ಧೆಯಿಂದ ಕಲಿಬೇಕು, ಶ್ರದ್ಧೆಯಿಂದ ಮಾಡಬೇಕು ಅಂತ ಶ್ರದ್ಧಾಳುವಾಗಿ ನಾನು ಮುನ್ನಡೆದ್ರಿಂದ ಅದು ಸಾಧ್ಯವಾಯಿತು. ಅದೇ ಶ್ರದ್ಧೆ, ಭಕ್ತಿ, ಆಸಕ್ತಿ ಕಲಾಮಾತೆಯ ಮಡಿಲಿಗೆ ತಾವು ಅರ್ಪಿಸುವಂತೆ ಮಾಡಿತು. ಸರಿ, ಕಲಾಮಾತೆಯ ಮಡಿಲ ಮಗುವಾಗಿ ತಾವು ಬೆಳೆಯಬೇಕಾದ್ರೆ ಕೇವಲ ಕಲಾಮಾತೆ ಒಂದು ಪೋಷಣೆಯಿಂದ ಮಾತ್ರ ಸಾಧ್ಯ ಇಲ್ಲ, ಇನ್ನಿತರರು ಬೇಕಾಗ್ತದೆ. ಅದು ತೊಟ್ಟಿಲು ತೂಗುವವರು ಬೇಕಾಗ್ತದೆ, ಮೆಟ್ಟಿಲು ಹತ್ತಿಸುವವರು ಬೇಕಾಗ್ತದೆ. ಹಾಗೆ ತೊಟ್ಟಿಲು ತೂಗಿದವರು ತಮ್ಮ ಕಲಾ ಜೀವನಕ್ಕೆ, ಮೆಟ್ಟಿಲು ಹತ್ತಿಸಿದವರು ಯಾರ್ಯಾರು ತಿದ್ದಿ ತೀಡಿದ್ರು, ಇದರ ಬಗ್ಗೆ ಹೇಳ್ತೀರಾ? ಮಂದರ್ತಿ ಮೇಳಗಳಲ್ಲಿ ಆಗ ಒಂದೇ ಮೇಳ ಇದ್ದದ್ದು. ಆಗ ಅಪರೂಪಕ್ಕೆ ವೀರಭದ್ರ ನಾಯಕರು ಬರ್ತಿದ್ರು. ಗುರು ವೀರಭದ್ರ ನಾಯಕರನ್ನೇ ಹೆಸರು. ಗುರು ವೀರಭದ್ರ ನಾಯಕರು ಒಂದು 4-5 ಒಂದು ಸೀಸನ್ ಆಟದಲ್ಲಿ ಒಂದು 4-5-6 ಕಡೆಯಲ್ಲಿ ಅವರದ್ದು ಅತಿಥಿ ಕಲಾವಿದನ ನೆಲೆಯಲ್ಲಿ ಪಾತ್ರಗಳಾಗಿತ್ತು. ಆಗ ನಾವು ಅವರ ಹತ್ರ ವಿಷಯಗಳನ್ನ ಕೆಲವು ಕೇಳಿಕೊಂಡದ್ದಿದೆ. ಆಮೇಲೆ ಮೇಳದಲ್ಲಿ ಹಿರಿಯರಾಗಿದ್ದವರು ಕೆಲವರಿದ್ರು. ನಮ್ಮ ಸಕ್ಕಟ್ಟು ಲಕ್ಷ್ಮೀನಾರಾಯಣಯ್ಯ, ಮತ್ತೊಬ್ಬರು ಜಂಬೂರು ರಾಮಚಂದ್ರ ಸ್ಯಾನ್ಭೋಗ ಅಂತಿದ್ದಾರೆ, ಅವರು ಈಗ ಇದ್ದಾರೆ, ಹಳೆಯ ಕಲಾವಿದನೇ. ಆಮೇಲೆ ಮಾತುಗಾರರಾಗಿ ಹೆಚ್ಚಿನವರು ಯಾರು ಆಗ ಇರಲಿಲ್ಲ. ಕಲಾವಿದರಾಗಿ ವೇಷಧಾರಿಗಳಾಗಿ ತುಂಬಾ ಜನ ಇದ್ರು. ಉದಾಹರಣೆಗೆ ಮಳವಳ್ಳಿ ಹಿರಿಯ ನಾಯಕ್, ಹಳ್ಳಾಡಿ ಕುಷ್ಟ ಅಂತ ಒಬ್ಬರಿದ್ರು, ವೇಷ ಮಾಡ್ತಿದ್ರು ಅವರು. ಹೀಗೆ ಕೆಲವು ವೇಷಧಾರಿಗಳಿಂದ ನಾನು ಬಹಳಷ್ಟನ್ನು ಕಲ್ತಿದ್ದೇನೆ ರಂಗತಂತ್ರದ ಬಗ್ಗೆ. ಉದಾಹರಣೆಗೆ ಈಗ ಪೇತ್ರಿ ಮಾಧವ ನಾಯಕ್ ಅಂತ ಹೇಳುವವರು ಆಗ ಒತ್ತು ಬಣ್ಣದ ವೇಷ ಮಾಡ್ತಾ ಇದ್ರು. ಪ್ರಧಾನ ಬಣ್ಣಕ್ಕೆ ಬೇರೆ ಯಾರು ಇದ್ರು ಆಗ, ಹೆರಂಜಾಲು ಯಾರೊಬ್ರು ಗಾಣಿಗರು ಅಂತ ಕಾಣುತ್ತೆ, ಅವರಿದ್ರು. ಅವರ ಒಟ್ಟಿನಲ್ಲಿ ಕೆಲವನ್ನೆಲ್ಲ ಅಭ್ಯಾಸ ಮಾಡಿಕೊಂಡೆ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಹಾಗೆ ಕೆಲವೊಮ್ಮೆ ಬಲ್ಲವರಿಂದ ಕಲ್ತು, ಕೆಲವೊಮ್ಮೆ ಶಾಸ್ತ್ರಗಳನ್ನು ಓದುತ್ತಂ, ಕೆಲವೊಮ್ಮೆ ಮಾಳ್ಪವರಿಂದ ಕಂಡು, ಕೆಲವೊಮ್ಮೆ ಸುಜ್ಞಾನದಿಂ ಗ್ರಹಿಸುತ್ತಂ, ಕೆಲವೊಮ್ಮೆ ಸಜ್ಜನ ಸಂಘದಿಂದ ಅರಿಯಲ್ ಸರ್ವಜ್ಞನಪ್ಪಂ ನರಂ ಫಲವಂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಅವ ಹೇಳಿದ ವಾಕ್ಯಗಳು ನಮ್ಮ ಜೀವನದಲ್ಲಿಯೂ ಸತ್ಯ ಆಗಿದೆ. ಕೆಲವರಿಂದ ಕೆಲವನ್ನೆಲ್ಲ ಗ್ರಹಿಸಿ ಹೀಗೆ ಒಂದೊಂದನ್ನೇ ತುಂಬಿಸಿಕೊಂಡು ಹೊಂದಿಸಿಕೊಂಡು ಮಾಬಲ ಹೆಗಡೆಯವರು ಸಿಕ್ಕಿದ್ದಾರೆ ನನಗೆ ಈ ಜೀವನದಲ್ಲಿ. ಅವರಿಂದಲೂ ನಾವು ಆಗಾಗ ಇಲ್ಲಿ ಅಪರೂಪದಲ್ಲಿ ಆಗ್ತಿದ್ದಂತಹ ಉಡುಪಿಯ ಮಣಿಪಾಲದ ಗೋಲ್ಡನ್ ಜುಬ್ಲಿ ಹಾಲ್ನ ಕಾರ್ಯಕ್ರಮಗಳಲ್ಲಿ ಅವರು ಕೆಲವನ್ನೆಲ್ಲ ನಮಗೆ ಹೇಳಿಕೊಟ್ಟಿದ್ರು. ತಿಂಗಳು ಕೆಲವು ಸಂದರ್ಭದಲ್ಲಿ, ಉದಾಹರಣೆಗೆ ಇಲ್ಲಿ ಉಡುಪಿಯ ಯಕ್ಷರು ಅಂತ ಉದ್ಯಾವರ ಮಾಧವಾಚಾರ್ಯರದೊಂದು ಸಮೂಹ ಕಲಾವಿದರು ಅಂತ ಒಂದು ಕೂಟ ಇತ್ತು. ಅವರ ಮನೆಯಲ್ಲಿ ನಾವು ತರಬೇತಿ ಮಾಡಿ ಆಟಗಳನ್ನು ಮಾಡ್ತಿತ್ತು. ಅವರದ್ದು ಬೇರೆ ರೀತಿಯ ಸಂಯೋಜನೆ, ನೃತ್ಯ ರೂಪಕ ಹೆಚ್ಚಾಗಿ. ಡಾಕ್ಟರ್ ಭಾಸ್ಕರಾನಂದ ಕುಮಾರ್ ಇಂಥವರೆಲ್ಲ ವೇಷಧಾರಿಗಳವರಿಗೆ, ಅವರೊಟ್ಟಿಗೆ ನಾನೊಬ್ಬ ಸಣ್ಣ ಕಲಾವಿದನಾಗಿಯೂ ಇದ್ದೆ. ಸರಿ, ಕಲಾವಿದರ ಸಾಂಗತ್ಯ, ಹಿರಿಯ ಕಲಾವಿದರ ಒಡನಾಟ, ಮತ್ತೆ ಅದರಿಂದ ಪಡೆದುಕೊಂಡದ್ದು, ಮತ್ತೆ ತಾವು ಹೇಳಿದಂತೆ ಬಾಲ್ಯದಿಂದಲೂ ಓದುವ ಆಸಕ್ತಿ. ಆ ಆಸಕ್ತಿಯೇ ತಮ್ಮನ್ನ ಯಕ್ಷಗಾನದಲ್ಲೂ ತಾವು ಎಲ್ಲಾ ಒಂದು ಪಾತ್ರಗಳನ್ನು ನಿರ್ವಹಿಸಿದ್ರು. ಬಹುಶಃ ಅರ್ಥಧಾರಿಕೆಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದೀರಿ ಅನ್ನೋ ಒಂದು ಭಾವನೆ ನನಗೂ ಕೂಡ ಮೂಡ್ತಾ ಇದೆ. ಅದರಲ್ಲಿ ಆಸಕ್ತಿ ಬಹಳ ಇತ್ತ ಅಂತ ತಮಗೆ? ಅರ್ಥಗಾರಿಕೆಯಲ್ಲಿ ಆಸಕ್ತಿ ಇತ್ತು. ಯಾಕೆಂದ್ರೆ ನಾನು ಹೆಚ್ಚಾಗಿ ಓದಿದ್ದನ್ನ ಎಲ್ಲಿಯಾದ್ರೂ ಉಪಯೋಗಿಸಬೇಕು ಅನ್ನೋ ಭಾವನೆ ಅಧಿಕ ಆದದ್ರಿಂದ ರಂಗಸ್ಥಳದಲ್ಲಿ ಅದನ್ನು ಹಾಕುವುದಕ್ಕೆ ಪ್ರಯತ್ನ ಮಾಡ್ತಿದ್ದೆ ನಾನು. ಅಂತಹ ಪ್ರಯತ್ನದಲ್ಲಿ ಒಬ್ಬ ಅರ್ಥಧಾರಿ ತನ್ನ ಒಂದು ಅರ್ಥಗಾರಿಕೆ ಪ್ರಾಮಾಣಿಕವಾಗಿ ಯಶಸ್ವಿಯಾಗಬೇಕಂದ್ರೆ, ಯಾಕಂದ್ರೆ ಈ ಯಕ್ಷಗಾನ ಹಿಂದಿನ ಪ್ರಸಂಗಗಳು, ತಮ್ಮ ಒಂದು ಕಾಲಮಾನದ ಪ್ರಸಂಗಗಳನ್ನು ಗಮನಿಸಿದ್ರೆ ಬಹಳಷ್ಟು ಪೌರಾಣಿಕ ಪ್ರಸಂಗಗಳನ್ನೇ ಆವಾಗ ಪ್ರದರ್ಶನ ಮಾಡ್ತಾ ಇದ್ರು, ಆಡ್ತಾ ಇದ್ರು. ಅಲ್ಲಿ ಅರ್ಥಗಾರಿಕೆಗೆ ಬಹಳಷ್ಟು ಪ್ರಾಶಸ್ತ್ಯ ಇತ್ತು ಆ ಕಾಲದಲ್ಲಿಯೂ ಕೂಡ. ಅಲ್ಲಿಯೂ ಕೂಡ ಹಿರಿಯ ಕಲಾವಿದರು, ಶೇಣಿ ಅಂತವರು ಅಥವಾ ಸಾಮಗರಂತವರು, ಬಹಳಷ್ಟು ಜನ ಅರ್ಥಗಾರಿ. ಇವರ ಪ್ರೇರಣೆ ಏನಾದರೂ ತಮಗೆ ಲಭಿಸಿತಾ? ಶ್ರೇಣಿಯವರ ಸಾಂಗತ್ಯ ನನಗೆ ಸಿಗಲಿಲ್ಲ. ದೊಡ್ಡ ಸಾಮಕರು ಸಿಕ್ಕಿದ್ದಾರೆ. ಪೆರಡೂರು ಮೇಳಗಳಲ್ಲಿ ಸುಮಾರು 77, 78, 79 3 ವರ್ಷಗಳಲ್ಲಿ ದೊಡ್ಡ ಸಾಮಕರು, ವಾಸುದೇವ ಸಾಮಗರು, ಅತಿಥಿ ಕಲಾವಿದರಾಗಿ ರಾಮದಾಸ್ ಸಾಮಗರು, ಇವರೆಲ್ಲ ಬರ್ತಿದ್ರು. ಅವರ ಹತ್ರ ಎಲ್ಲ ಸಾಕಷ್ಟು ಪೌರಾಣಿಕ ಹಿನ್ನೆಲೆಯ ಕೆಲವು ಸಂಗತಿಗಳನ್ನೆಲ್ಲ ತುಂಬಾ ನಾನು ಕೇಳಿಕೊಂಡಿದ್ದೆ. ದೊಡ್ಡ ಸಾಮಕರ
ಇದು ವ್ಯಾಖ್ಯಾನಗಳೆಲ್ಲ ಮನ ಮುಟ್ಟುವಂತೆ ನಮ್ಮನ್ನು ತಯಾರಿಸ್ತಿದ್ರು ಅವರು. ಏನಾದ್ರೂ ಒಂದು ವಿಚಾರಗಳನ್ನು ಸಾಮಕರೇ ಇದು ಹೇಗೆ ಅಂತ ಕೇಳಿದ್ರೆ ನಿರ್ವಂಚನೆಯಿಂದ, ಅದು ಯಾವ ಭಾಷೆಯಿಂದ ಯಾವ ರೀತಿಯಲ್ಲಿ ಸರಳವಾದ ಶೈಲಿಯೋ ಅಥವಾ ಕಷ್ಟದ ಶೈಲಿಯೋ ಯಾರಿಗೆ ಹೇಗೆ ಹೇಳಿದ್ರೆ ಅವನ ಮನಸ್ಸಿಗೆ ಹೋಗ್ತದೆ ಎಂಬುದು ಅವರಿಗೆ ಗೊತ್ತು. ಯಾಕಂದ್ರೆ ಪೂರ್ಣ ಪಾಂಡಿತ್ಯ ಉಳ್ಳವರವರು. ತಾವು ಅದೇ ತಂತ್ರವನ್ನು ಅನುಸರಿಸಿದ್ರ? ಯಾಕಂದ್ರೆ ತಾವು ನಿರ್ವಹಿಸಿದಂತ ಪಾತ್ರಗಳು ಇಂದ್ರ, ಒಂದು ಅಧಿಪತಿ. ಹೌದು. ಆ ಅಧಿಪತಿಯಾಗುವಾಗ ಬಹುಶಃ ಸಾಮಗ್ರು ಕೂಡ ಒಂದು ಪಾತ್ರವನ್ನು ನಿರ್ವಹಿಸುವಾಗ ಅಥವಾ ಸಂಭಾಷಣೆಯನ್ನು ನೀಡುವಾಗ, ಅದು ಶ್ಲೋಕ ಆಗಿರ್ಬೋದು, ಉಪನಿಷತ್ ಆಗಿರ್ಬೋದು, ಸ್ಮೃತಿಯ ಕೆಲವೊಂದು ಭಾಗಗಳನ್ನು ಆಯ್ದುಕೊಂಡು ಅವರು ಸಂಭಾಷಣೆಯನ್ನು ಒಪ್ಪಿಸುವಾಗ ಪ್ರಚಲಿತವಾದಂತಹ ವಿಷಯಗಳಿಗೆ ಸಮೀಕರಿಸಿಕೊಂಡು ಅದರಲ್ಲಿ ಏನಾದ್ರೂ ಒಂದು ರೀತಿಯ ಬದಲಾವಣೆ ಆಗಬಹುದು ಅನ್ನೋ ಒಂದು ಚಿಂತನೆಯಿಂದ ಅದನ್ನ ಸಂಭಾಷಣೆಯನ್ನ ಹರಿಯಬಿಡ್ತಾ ಇದ್ರು. ತಾವು ಅಂಥ ರೀತಿಯಲ್ಲಿ ಸಂಭಾಷಣೆಯನ್ನು ಒಪ್ಪಿಸ್ತಾ ಇದ್ರ? ಅಂತಹ ಒಂದು ಕೆಲವೊಂದು ತಂತ್ರಗಳನ್ನು ಅನುಸರಿಸ್ತಾ ಇದ್ರ? ಅಂತಹ ತಂತ್ರಗಳು ಸಾಮಕರಂತವರು ರಂಗಸ್ಥಳದಲ್ಲಿ ಹೇಳಿದ್ರೆ ಜನ ಆಗ ಒಪ್ಪಿಕೊಳ್ತಾ ಇದ್ರು. ನನ್ನಂತಹ ಸಾಮಾನ್ಯ ಕಲಾವಿದ ಒಬ್ಬ ಅಂತಹ ಮಾತುಗಳನ್ನು ಹೇಳಿದ್ರೆ ಕೆಲವರ ಆಕ್ಷೇಪ ಬರ್ತಿತ್ತಾಗ. ಅಂದ್ರೆ ಅವಕಾಶ ಇತ್ತ? ಅವಕಾಶ ಕೆಲವು ಪಾತ್ರದಲ್ಲಿ, ತಮ್ಮ ಪಾತ್ರದಲ್ಲಿ ಅವಕಾಶಗಳು ಇರಲಿಲ್ಲ. ಅಂತಹದನ್ನ ಹೇಳುವುದಕ್ಕೆ ಹೊರಟಾಗ ಆಭಾಸ ಆಗ್ತಾ ಇತ್ತು. ಮತ್ತೆ ಅದಕ್ಕೆ ಸಂಬಂಧಿಸಿ ಅದರ ಮತ್ತೊಂದು ಪಾತ್ರ, ಎದುರಿನ ಪಾತ್ರ ಉಂಟಲ್ಲ, ಆ ಪಾತ್ರ ಸ್ಪಂದಿಸ್ತಾ ಇರಲಿಲ್ಲ. ಚರ್ಚೆ ಮಾಡುವುದಕ್ಕೂ ಈಗ ಸಮಾನತೆ ಬೇಕು ಅಂತ ಗ್ರಹಿಸ್ತಿದ್ರು ಕೆಲವರು. ಹಾಗಾಗಿ ಅಂತಹ ಸಂದರ್ಭಗಳು ಬರಲಿಲ್ಲ. ಇನ್ನು ಕೆಲವು ಸಂದರ್ಭಗಳಲ್ಲಿ ಜೋಡಿ ಪಾತ್ರಗಳು ರಂಗದಲ್ಲಿ ಬಂದಾಗ, ದೇವೇಂದ್ರನಿಗೆ ಸರಿಯಾಗಿ ಒಬ್ಬ ರಕ್ಕಸ ಬಂದಾಗ, ಒಬ್ಬ ರಕ್ಕಸ ನಾಯಕನಾಗಿ ಬಂದಾಗ, ಅಂದ್ರೆ ಈಗ ಸಾಮಾನ್ಯ ಪೊಳ್ಳು ರಕ್ಕಸನ ಹತ್ರ ವಾದ ಮಾಡ್ಲಿಕ್ಕೆ ಆಗುವುದಿಲ್ಲ. ದೇವೇಂದ್ರನಾಗಿ ಬಂದವ ದೇವೇಂದ್ರನಿಗೆ ಸರಿಯಾದಂತಹ ಒಬ್ಬ ರಕ್ಕಸನಾಗಿಯೇ ಬರಬೇಕು. ರಕ್ಕಸನಾಗಿ ಬಂದಾಗ ಅವನ ಹತ್ರ ಸರಿಯಾದ ಮಾತಾಡಿದ್ದು ಉಂಟು. ಅದಕ್ಕೆ ತತ್ವವನ್ನ ಜಿಜ್ಞಾಸಾ ರೂಪದಲ್ಲಿ ಚರ್ಚೆ ಮಾಡಿದ್ದುಂಟು. ಒಳಿತು ಕೆಡುಕಿನ ಬಗ್ಗೆ ವಿಮರ್ಶೆಯನ್ನ ಮಾಡ್ಕೊಂಡು ಮಾಡ್ತಾ ಇತ್ತು. ಯಾಕಂದ್ರೆ ಆವಾಗ ಯಾಕೆ ಹೇಳಿದೆ ಅಂದ್ರೆ, ಆವಾಗ ಯಕ್ಷಗಾನ ಕಲಾವಿದರ ಜವಾಬ್ದಾರಿ ಬಹಳಷ್ಟಿತ್ತು. ಆವಾಗ ಬಹುಶಃ ಈ ರೀತಿಯಾಗಿ ಸಮಾಜ ಕಲಬೆರಕೆಗೊಂಡಿದ್ದಿಲ್ಲ. ಆದರೂ ಕೂಡ ಅದು ಬಹುಶಃ ಅದಕ್ಕೂ ಯಕ್ಷಗಾನ ಕಾರಣವಿದ್ದಿರಬಹುದು ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ. ಅದರಲ್ಲಿ ತಮ್ಮ ಸಂಭಾಷಣೆಯಲ್ಲೂ ಕೂಡ ತಮ್ಮದೇ ಆದಂತಹ ಸ್ವಂತಿಕೆಯನ್ನು ಯಾವ ರೀತಿಯಲ್ಲಿ ಪ್ರದರ್ಶಿಸ್ತಾ ಇದ್ದೀರಾ? ತಮ್ಗೆ ಗೊತ್ತಿರುವಂತಹ ಜ್ಞಾನವನ್ನ, ಈ ಉಪನಿಷತ್ಗಳ ಮತ್ತೆ ಸ್ವಂತಿಕೆ. ಹಾವಂಜೆ ಮಂಜುನಾಥ್ ಅವರ ಸಂಭಾಷಣೆ ಅಂದ್ರೆ ಇದೇ ಒಂದು ಶೈಲಿಯಲ್ಲಿ ಮತ್ತೆ ಇದೇ ರೀತಿಯಲ್ಲಿ ಇರ್ತದೆ ಅನ್ನೋ ಒಂದು ಜನರಿಗೆ ಮನದಟ್ಟು ಮಾಡುವಲ್ಲಿ ಪ್ರಯತ್ನ ಮಾಡ್ತಿದ್ದೆ. ಪ್ರಯತ್ನ ಮಾಡಿದ್ರೆ ಏನಾಗ್ತಿತ್ತು ಅಂದ್ರೆ, ಆಗ ಒಂದು ವಿಷಯ ಹೇಳ್ತೇನೆ ಇಲ್ಲಿ. ಉಡುಪಿ ಬಸವನಾಯಕರಂತವರು ದೊಡ್ಡ ವೇಷಧಾರಿಯಾಗಿ ರಂಗಸ್ಥಳದಲ್ಲಿ ಇರುವಾಗ ಅವರು ರಾಜಪಾತ್ರದಲ್ಲಿ ಇರ್ತಿದ್ರು. ನಾನು ಮಂತ್ರಿಯಾಗಿ ಇಂತಹ ಯಾವುದೇ ಒಂದು ವಿಚಾರವನ್ನ ಸಮರ್ಥಿಸುವ ಬಗ್ಗೆ ಹೇಳಿದಾಗ ಅವರು ಅದೆಲ್ಲ ಬೇಡ ಅಂತ ಹೇಳಿದ್ದೇ ಉಂಟು. ಯಾಕೆ ಅಂದ್ರೆ ಅಲ್ಲಿ ಒಂದಷ್ಟು ಸ್ವಾತಂತ್ರ್ಯ ಇರಲಿಲ್ಲ. ಹೌದು. ಕೆಲವು ಪಾತ್ರಧಾರಿಗಳಿಗೆ ಏನಾಗಿತ್ತು ಅಂದ್ರೆ, ಹೆಚ್ಚಿಗೆ ಮಾತು ಮತ್ತೊಬ್ಬ ಆಡಿದ್ರೆ ತನ್ನ ಪಾತ್ರದ ವ್ಯಕ್ತಿತ್ವ ಕಡಿಮೆ ಆಗ್ತದೋ ಏನೋ ಅನ್ನೋ ಒಂದು ಸಂಕುಚಿತ ಭಾವನೆ ಇರುತ್ತಿತ್ತ. ಅದು ಈಗಲೂ ಉಂಟು ಕೆಲವು ಕಡೆಯಲ್ಲಿ, ಉಂಟು. ಆದ್ರೆ ತಮಗಿರುವಂತಹ ಸ್ವಾತಂತ್ರ್ಯದ ಮಿತಿಯಲ್ಲಿ ಒಪ್ಪವಾಗಿ ತನ್ನ ಪಾತ್ರವನ್ನ ನಿಭಾಯಿಸ್ತಾ ಇದ್ರಿ ತಾವು. ನಾನು ಸ್ವಗತ ಮಾಡುವಾಗ ಪೂರ್ವ ಪೀಠಿಕೆಯಾಗಿ ಈ ಪಾತ್ರ ಇಂತಹದ್ದು, ಈ ಪಾತ್ರದ ವ್ಯಕ್ತಿತ್ವ ಅದನ್ನು ಚೆನ್ನಾಗಿ ಸಾದರಪಡಿಸುತ್ತಿದ್ದೆ. ಹೆಚ್ಚಾಗಿ ನಿರ್ವಹಿಸಿದ ಪಾತ್ರಗಳು ಸಾಮಾನ್ಯವಾಗಿ ಪ್ರಸಂಗಗಳಲ್ಲಿ ಬರುವಂತಹ ರಾಜಪಾತ್ರಗಳು, ಸಾತ್ವಿಕ ಪಾತ್ರಗಳು, ಇನ್ನು ಋಷಿಗಳು. ಈಗ ವಿಶ್ವಾಮಿತ್ರ, ದುರ್ವಾಸ, ಇಂತಹ ಋಷಿಗಳು ಇರುವಂತಹ ಪಾತ್ರಗಳು ಇರುವ ಪ್ರಸಂಗಗಳು ಆಯ್ಕೆಯಾದರೆ ಆ ಪಾತ್ರಗಳೆಲ್ಲ ನನ್ನ ಮಟ್ಟಿಗೆ ನನಗೆ. ಹಾಗಾದ್ರೆ ಅಲ್ಲಿ ಋಷಿ ಮುನಿಗಳ ಪಾತ್ರವನ್ನ ನಿರ್ವಹಿಸಿದ್ರೆ ತಮ್ಮ ಒಂದು ಪಾತ್ರದ ವ್ಯಾಪ್ತಿ ಬಹಳ ವಿಶಾಲವಾದದ್ದು. ಯಾಕಂದ್ರೆ ಇದು ಋಷಿ ಭೂಮಿ, ತಪೋಭೂಮಿ. ಬಹಳಷ್ಟು ವೇದ ಉಪನಿಷತ್ಗಳ ಸಾರವನ್ನ ನೇರವಾಗಿ ತಲುಪಿಸಬಹುದು. ಆದ್ರೆ ಕೆಲವೊಂದು ಸ್ವಾತಂತ್ರ್ಯಗಳ ಮಿತಿಯಲ್ಲಿ ತಾವು ನಿರ್ವಹಿಸುವಂತಹ ಪ್ರಯತ್ನವನ್ನ ಮಾಡಿದ್ದೀರಿ. ಅದಕ್ಕೆ ಕೆಲವರು ಹೇಳ್ತಿದ್ರು ಹಿಂದೆ ಚೌಕಿಯಲ್ಲಿ, ಈಗ ಹಾವಂಜಿಯವರು ರಂಗಸ್ಥಳಕ್ಕೆ ಹೋದ್ರೆ ವೇಷಕ್ಕೆ ತೊಂದರೆ ಆಗುದಿಲ್ಲ ಮಾರ, ನಾವು ವೇಷ ಮಾಡಿಕೊಳ್ಳುವವರೇ ಪುಸ್ತಕ ಕೊಡ್ತಾರೆ ಅಂತ. ಹಿಂಗಡೆಯಲ್ಲಿ ಹೆಚ್ಚು ಕಡಿಮೆ ಅರ್ಜೆಂಟ್ ಆಗುದಿಲ್ಲ, ಅತಿ ಗಡಿಬಿಡಿ ಮಾಡುವುದಿಲ್ಲ. ಎರಡು ಪದ್ಯದ ಅರ್ಥ ಬೇಕಾದ್ರೆ ಜಾಸ್ತಿ ಹೇಳ್ತಾರೆ ಅವರು. ಸಾವಧಾನವಾಗಿ ನಿಧಾನವಾಗಿ ನಾವು ವೇಷ ಮಾಡ್ಕೊಂಡು ಹೋಗ್ಬಹುದು ಅಂತ ಚೌಕಿಯಲ್ಲಿ ಹೇಳುವ ಮಾತಿತ್ತು ಆಗ. ಅಂದ್ರೆ
ಕೆಲವರು ನಾನು ಮೇಳಕ್ಕೆ ಸೇರಿದ ಹೊತ್ತಿನಲ್ಲಿ ಕೆಲವು ಹೆಸರಾಂತ ಪಾತ್ರ ವೇಷಧಾರಿಗಳನ್ನು ಗುರುತಿಸಿದ್ದೇನೆ. ಅವರು ಎಷ್ಟು ಬೇಕೋ ಅಷ್ಟೇ, ಅದಕ್ಕಿಂತ ಹೆಚ್ಚಿನ ಮಾತುಗಳನ್ನು ಆಡ್ತಿರ್ಲಿಲ್ಲ. ಹೆಚ್ಚಿನ ಮಾತಾಡಿದ್ರೆ ಪಾತ್ರದ ಘನತೆ ಕುಂದಾಗ್ತದೆ ಅನ್ನುವ ಭಾವನೆಯೂ ಇದ್ದಿರಬಹುದು. ಮತ್ತೆ ಅವರ ಅನುಭವದ ಚೌಕಟ್ಟಿನಲ್ಲಿ ಅದೇ ಆಡು ಭಾಷೆ, ಅದೇ ಮಾತು, ಅಷ್ಟೇ ಅರ್ಥಗಳು, ಅಷ್ಟಕ್ಕೆ ಮುಗಿಬೇಕದು. ಈಗ ನಾನು ಕಂಡಂತೆ ಬಯಲಾಟಗಳಲ್ಲಿ 3 ಪ್ರಸಂಗಗಳನ್ನು ಆಡ್ತಿದ್ರು ಆಗ. 3 ಪ್ರಸಂಗ ಅಂದ್ರೆ ಪದ್ಯ ಎಷ್ಟು ಉದ್ದ ಇರ್ತದೆ, ಅದಕ್ಕಿಂತ ಹೆಚ್ಚಿಗೆ ಉದ್ದ ಅರ್ಥ ಹೇಳುವುದಿಲ್ಲ ಯಾರು. ಮತ್ತೆ ಈಗಿನಂತೆ ಪುನರಾವರ್ತನೆಗಳು, ಕುಣಿತಗಳು, ಬೇರೆ ಬೇರೆ ಬಗೆಯ ಇದು ಏನೋ ಎಲ್ಲ ತಂತ್ರಗಳನ್ನು, ಗಿರಿಕೆಗಳು ಇತ್ಯಾದಿ ಇತ್ಯಾದಿ ಮಾಡಿ ಈ ಪ್ರೇಕ್ಷಕರ ಮನಸ್ಸನ್ನ ಅಸಹನೆಗೊಳಪಡಿಸುವಂತಹ ಸಂದರ್ಭಗಳು ಇರ್ತಿರ್ಲಿಲ್ಲ. ಒಂದು ಕಾಳಗ ಅಂತಾದ್ರೆ ಕಾಳಗದ ಹಾಗೆ ಒಂದು ಕರ್ನಾರ್ಜುನ ಕಾಳಗ ನಿರ್ದಿಷ್ಟವಾಗಿತ್ತು, ನಿಯಮಿತವಾಗಿತ್ತು, ನಿರ್ಮಲ ಆಗಿತ್ತು ಅಂತಲೂ ಹೇಳ್ಬೋದು. ಖಂಡಿತ ಖಂಡಿತ ಖಂಡಿತ. ಈಗ ಏನೋ ಒಂದು ರೀತಿ ನಮಗೆ ಇತ್ತೀಚಿನ ಆಟಗಳನ್ನು ನೋಡುವುದಕ್ಕೆ ಸರಿ. ತಾವು ಭಾಗವತಿಕೆ ಕೂಡ ಮಾಡ್ತಿದ್ದೀರಿ, ಮತ್ತೆ ಭಾಗವತಿಕೆಯ ತರಬೇತನ್ನು ಕೂಡ ಕೆಲವರಿಗೆ ಕೊಡ್ತಾ ಇದ್ದೀರಿ. ಭಾಗವತಿಕೆಯನ್ನು ಯಾವ ರೀತಿಯಲ್ಲಿ ಅಭ್ಯಾಸ ಮಾಡ್ಕೊಂಡ್ರಿ? ಭಾಗವತಿ ನಾನು ಕೇಳಿ ಅಭ್ಯಾಸ ಮಾಡಿದ್ದು. ಮೇಳಗಳಲ್ಲಿ ಪ್ರತಿದಿನ ಭಾಗವತಿಕೆ ಮಾಡಬಹುದು ಅನ್ನೋ ಒಂದು ಅರ್ಹತೆ ತಮಗೆ ಲಭಿಸಿದ್ದು ಹೇಗೆ? ತಮ್ಮ ಶಾರೀರ ಒಳ್ಳೇದಿದೆ ಅಂತ, ಕೆಲವರು ಕಂಠ ಒಳ್ಳೇದಿದೆ ಅಂತ ಹೇಳಿದ ಕೂಡಲೇ ಇದನ್ನು ಪ್ರಯತ್ನ ಮಾಡಬಹುದು ಅನ್ನೋ ಒಂದು ಚಿಂತನೆ. ಆಗ ಏನಾಗಿತ್ತು ಅಂದ್ರೆ, ವೇಷಧಾರಿಗಳು ಕೆಲವು ವೇಷಗಳಿಗೆ ಪದ್ಯದ ಎತ್ತುಗಡೆ ಮಾಡ್ತಿದ್ರು ರಂಗಸ್ಥಳದಲ್ಲಿ. ಉದಾಹರಣೆಗೆ ಮಾಬಲೆ ಹೆಗಡೆಯವರು ಎತ್ತಿದ ಕೈ ಅದರಲ್ಲಿ. ನಮ್ಮ ಸಿರಿಯಾರ ಮಂಜುನಾಯಕ್ ಅನ್ನುವರು ಕೂಡ ಕೆಲವು ಪಾತ್ರಗಳಿಗೆ ಒಂದೊಂದು ತುಂಡು ಪದ್ಯವನ್ನು ಎತ್ತುಗಡೆ ಮಾಡಿ ಆ ಪದ್ಯವನ್ನು ಭಾಗವತರು ಮುಂದುವರಿಸುವುದು. ಅಂತಹ ಸಂದರ್ಭಗಳಲ್ಲಿ ನಾನು ಎತ್ತುಗಡೆ ಮಾಡುತ್ತಿದ್ದೆ, ಕಲಾವಿದನಾಗಿ ಎತ್ತುಗಡೆ ಮಾಡುತ್ತಿದ್ದೆ. ಎತ್ತುಗಡೆ ಮಾಡಿದ ನಂತರ ಹಿಂದಿನವರು ಭಾಗವತರು ಚೆನ್ನಾಗಿ ಅದನ್ನು ಮುಂದುವರಿಸುತ್ತಿದ್ರು. ಹಾಗೆ ಮಾಡಿ ಮಾಡಿ ಸಂಘ ಸಂಸ್ಥೆಗಳಿಗೆ ತರಬೇತಿ ಕೊಡ್ಲಿಕ್ಕೆ ನಾನು ಒಬ್ಬನೇ ಹೋಗ್ತಿದ್ದರಿಂದ ಭಾಗವತಿಗೆಯನ್ನು ನಾನಾಗಿಯೇ ಮಾಡ್ತಿದ್ದೆ. ಭಾಗವತಿಗೆ ಮಾಡಿಕೊಂಡೇ ಕುಣಿತ ಹೇಳಿಕೊಡ್ತಿದ್ದೆ. ಆಗ ಅದರ ತರಬೇತಿ ಹೇಗೆ ಸಿಕ್ತು? ತರಬೇತಿ ಮತ್ತೆ ಕೇಳಿ ಅಲ್ಲ, ಒಂದು ಕಾಲ ಇತ್ತು ಬಗುಳಿ ಭಾಗವತನಾದ. ಅದೇ ಪ್ರಾಮಾಣಿಕವಾಗಿ ಒಪ್ಕೊಳ್ತೀರಿ? ಖಂಡಿತ ಖಂಡಿತ. ಬಟ್ ಈಗ ಭಾಗವತರಾಗಿ ನಾವು ಗುರುತಿಸಬಹುದು ತಮ್ಮನ್ನ. ಮೇಳಗಳಲ್ಲಿ ಏನಾಗುತ್ತಂದ್ರೆ ಪ್ರತಿನಿತ್ಯವೂ ಕೇಳಿ 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 ಅದೇ ರಾಗ, ಅದೇ ಆಲಾಪನೆ, ಅದೇ ಮಟ್ಟುಗಳು, ಅದೇ ಇದು ರೀತಿ, ಅದನ್ನೆಲ್ಲ ಕೇಳಿ ಕೇಳಿ ಬಾಯಿಪಾಠ ಇರ್ತದಲ್ಲ, ಹಾಗೇ ಹೇಳ್ತಾರೆ ಭಾಗವತರು ಅನ್ನುವ ನೆಲೆಯಿಂದ ನಾವು ಅದನ್ನೇ ಕಂಠಪಾಠ ಮಾಡ್ಕೊಳ್ಳಿಕ್ಕೆ ಬರ್ತಿತ್ತು. ವೇಷ ಮಾಡಿಕೊಳ್ಳುವಾಗ ಗಂಟೆಗಟ್ಟಲೆ ನಾವು ಚೌಕಿಯಲ್ಲಿ ಕೂತ್ಕೊಳ್ತೇವಲ್ವಾ, ಅಷ್ಟೊತ್ತಿಗೆ ರಂಗಸ್ಥಳದಲ್ಲಿ ಕೇಳುವಂತಹ ಪದ್ಯಗಳೆಲ್ಲ ನಮ್ಮ ಮನಸ್ಸಿನ ಒಳಗೆ ಆಳಕ್ಕೆ ಹೋಗ್ತಿತ್ತು. ಅದು ಬಾಯಿಪಾಠ ಬರ್ತಿತ್ತು. ಹೆಚ್ಚಾಗಿ ಮೇಳದಲ್ಲಿ ಇರುವವರಿಗೆಲ್ಲವರಿಗೂ ಭಾಗವತಿಗೆ ಮಾಡುವ ಸಾಮರ್ಥ್ಯ ಅವನ ವೈಯಕ್ತಿಕ ಸಂಬಂಧ, ಅದು ವೈಯಕ್ತಿಕವಾಗಿ ಸಾಮರ್ಥ್ಯ. ಬಾಯಿಪಾಠ ಇರ್ತದೆ, ಮತ್ತೆ ಹೇಗೆ ಯಾವ ರಾಗ ಉಪಯೋಗಿಸ್ತಾರೆ ಎಂಬುದು ಅವರಿಗೆ ಗೊತ್ತಿರ್ತದೆ. ರಾಗದಲ್ಲಿ ವ್ಯತ್ಯಾಸ ಇರಬಹುದು, ಆಲಾಪನೆಗಳು ವ್ಯತ್ಯಾಸ. ಸರಿ, ನಮ್ಮ ವೀಕ್ಷಕರಿಗೆ ಒಂದು ಭಾಗವತಿಕೆಯ ತುಣುಕನ್ನು ಒಪ್ಪಿಸಬಹುದೇ ಅಂತ? ಯಾಕಂದ್ರೆ ಕಲಾವಿದರಲ್ಲಿ ನಾವು ಬಯಸುವುದು ಅದನ್ನೇ, ವೀಕ್ಷಕರು ಬಯಸುವುದು ಅದನ್ನೇ. ಒಪ್ಪಿಸಬಹುದೇನು? ಊರು ತನಗೊಂದಿಲ್ಲ, ಒತ್ತ ಶರೀರಗಳ ಮಿತಿ ಇಲ್ಲ, ತಾ ಸಂಚರಿಸದ ಸ್ಥಳವಿಲ್ಲ, ನುಡಿಯದ ಭಾಷೆ ಮತ್ತಿಲ್ಲ, ಬೇರೆ ಪೊಸತೊಂದಿಲ್ಲ, ಉಣ್ಣದ ಸಾರ ವಸ್ತುಗಳಿಲ್ಲ, ತನು ಸಂಚಾರವೀ ಬಗೆಯಾಯ್ತು, ತನು ಸಂಚಾರವೀ ಬಗೆಯಾಯ್ತು, ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಈ ಹಾಡಿನ ಗುಂಗಿನೊಂದಿಗೆ ಮನೋಲ್ಲಾಸದ ರಂಗನ್ನ ಒಂದಷ್ಟು ಆವಾಹಿಸಿಕೊಂಡು ಒಂದು ವಿರಾಮವನ್ನು ತೆಗೆದುಕೊಂಡು ಮತ್ತೆ ನಮ್ಮ ಈ ಸಂವಾದ ಕಾರ್ಯಕ್ರಮವನ್ನು ಮುಂದುವರಿಸೋಣ. ವೀಕ್ಷಕರೇ, ಇದೀಗ ವಿರಾಮ.
ಅವರೇ ಹೇಳಿದಂತೆ ಒಂದಷ್ಟು ಹೊತ್ತು ನಾವು ಚೌಕಿಗೆ ತೆರಳಿ ಮತ್ತೆ ಮುಖಾಮುಖಿಯಾಗ್ತೇವೆ. ಅವರ ಜೀವನದ ಅನುಭವಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಇದೀಗ.